ನೇದ್ರು ಎಲ್ಲ ಆತ್ಮೀಯ ಕನ್ನಡ ಕಲಾಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ನಮ್ಮ ಸಿನಿಮಾ ರಂಗದ ಹಿರಿಯರು, ಗಣ್ಯರು, ಸ್ನೇಹಿತರು, ಆಪ್ತರು ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈಗ ತಾನೇ ಮಾತು ಸ್ವರೂಪಿ ಸಾಲುಮರದ ತೇಮಕ್ಕ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಇಲ್ಲಿಂದ ಪ್ರಣಾಮಗಳನ್ನು ತಿಳಿಸ್ತಾ, ಈ ಭಾಳ ವಿಶೇಷವಾದ ಕಾರ್ಯಕ್ರಮ. ವಿಶೇಷ ಏನಕ್ಕೆ ಅಂತ ಹೇಳಿದ್ರೆ, ಸಾಕಷ್ಟು ಟೆಲಿವಿಷನ್ ಅವಾರ್ಡು ಕಾರ್ಯಕ್ರಮಗಳು ಅಥವಾ ನಮ್ಮ ಸಿನಿಮಾ ಅವಾರ್ಡ್ ಕಾರ್ಯಕ್ರಮಗಳಿಗೆ ನಾವು ಅದರಲ್ಲಿ ಭಾಗಿಯಾಗ್ತಾ ಇರ್ತೀವಿ. ಅದರಲ್ಲಿ ಪ್ರಶಂಸೆ ಆಗಲಿ, ಪ್ರೋತ್ಸಾಹ ಆಗಲಿ, ಮತ್ತೊಂದಾಗಲಿ ಮಾಡ್ತಾ ಇರ್ತೀವಿ. ಅದಕ್ಕೆಲ್ಲದಕ್ಕೂ ಬಹಳ ಮುಖ್ಯವಾದ ಕಾರಣ ಅಂದರೆ ಟಿ ವಿಯಿಂದ ಅಥವಾ ಸ್ಕ್ರೀನಿಂದ ಜನರಿಗೆ ತಲುಪುವಂಥ ಬಹಳ ದೊಡ್ಡ ಕಾರ್ಯ ಏನಿದೆ, ಅದೊಂಥರ ಹರಸಾಹಸ ಅಂತಲೇ ಹೇಳಬಹುದು. ಅದು ಸಿನಿಮಾ ರಂಗಕ್ಕೂ ಆಗಲಿ, ರಾಜಕೀಯಕ್ಕೂ ಆಗಲಿ, ಬೇರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಲಿ, ಎಲ್ಲದಕ್ಕೂ ಬಹಳ ದೊಡ್ಡ ಸಹಾಯ, ಬಹಳ ದೊಡ್ಡ ಬೆಂಬಲ ಅಂದರೆ ಮಾಧ್ಯಮ ಮಿತ್ರರದು. ಹಾಗಾಗಿ ಈ ಮಾಧ್ಯಮದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದವ್ರಿಗೆ ಒಂದು ಪ್ರೋತ್ಸಾಹ, ನಮಗೆ ಒಂದು ಅವಾರ್ಡ್ ಕೊಟ್ಟಾಗ ಅದೊಂದು ಬರೀ ಪ್ರೋತ್ಸಾಹ ಆಗುತ್ತೆ. ಆದರೆ ನಿಮಗೆ ಒಂದು ಪ್ರಶಸ್ತಿ ಕೊಟ್ಟಾಗ ಅದು ಪ್ರೋತ್ಸಾಹದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತಾ, ಇದುವರೆಗೂ ನೀವು ಮಾಡಿರುವಂಥ ಕೆಲಸ ಅದು ಬರೀ ಕೆಲಸ ಅಲ್ಲ, ಒಂದು ಕಡೆ ಒಂದು ರೀತಿ ಸಮಾಜ ಸೇವೆ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ. ಸೊ ಆ ಕೆಲಸವನ್ನು ಹೆಚ್ಚು ಬಹಳ ಪ್ರಾಮಾಣಿಕವಾಗಿ, ಬಹಳ ಇಂಪ್ಯಾಕ್ಟ್ಫುಲ್ ಆಗಿ ಮಾಡೋದಕ್ಕೆ ನಿಮಗೆ ಭಗವಂತ ಮತ್ತು ನಮ್ಮ ಜನರು ಎಲ್ಲರೂ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ರಾಘವೇಂದ್ರ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.